ನಮಗೆಲ್ಲರಿಗೆ ಗೊತ್ತಿರುವಂತೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳು ನಡೆದಿದೆ. ಆ ಅಪಪ್ರಚಾರಗಳ ಹಿಂದೆ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರವೂ ನಡೆದಿದೆ ಅಂತ ಸುದ್ದಿಯೆಲ್ಲ ಉಂಟು. ಈ ರೀತಿ ಧರ್ಮಕ್ಷೇತ್ರದ ಬಗ್ಗೆ ಅಥವಾ ಪರಮಾತ್ಮನ ಒಂದು ಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡುವಂತಹ ಆ ವ್ಯಕ್ತಿಗಳನ್ನು ಕಾನೂನುಬದ್ಧವಾಗಿ ಅವರನ್ನು ಹಿಡಿದು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ನಾವೆಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಇಂತಹ ಅಪರಾಧಗಳನ್ನು, ಅಧರ್ಮವನ್ನು ನಾವು ಖಂಡಿಸಬೇಕು, ವಿರೋಧಿಸಬೇಕು. ಈ ರೀತಿಯಾಗಿ ಮಾಡಿ ಆ ಧರ್ಮದ ರಕ್ಷಣೆ ಮಾಡಬೇಕು. ಅದಕ್ಕೆ ಆ ಕೃಷ್ಣ ಪರಮಾತ್ಮ ನಮಗೆಲ್ಲರಿಗೂ ಕೂಡ ನಮ್ಮೆಲ್ಲರಿಂದ ಆ ಧರ್ಮದ ರಕ್ಷಣೆ ಮಾಡಿಸಲಿ ಅಂತ ಹೇಳುತ್ತಾ, ಆ ಧರ್ಮದ ರಕ್ಷಣೆಗೋಸ್ಕರ ಧೈರ್ಯವನ್ನು, ಸಾಹಸವನ್ನು, ಸಾಮರ್ಥ್ಯವನ್ನೆಲ್ಲ ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ, ರಕ್ಷಿಸಲಿ ಅಂತ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.